ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋನಲ್ಲಿ ಕಾಳಿ ಮಾತಾ ಕಾಳಿ ಮಾಯಿಂದ ನಿಮಗೆ ಏನು ಮೆಸೇಜಸ್ ಸಿಗಲಿದೆ ಅಂತ ನೋಡೋಣ. ಯಾವ ವಿಷಯಗಳು ನೀವು ತಿಳ್ಕೊಳ್ಳುವಂಥದ್ದಿದೆ ಅಂತ ಈ ವಿಡಿಯೋನಲ್ಲಿ ಸಿಗುತ್ತೆ ನಿಮಗೆ. ಸೊ ಬೇಸಿಕ್ಲಿ ನೀವು ಈ ದೇವ್ರನ್ನ ತುಂಬ ಆರಾಧಿಸ್ತೀರಾ, ನಂಬುತ್ತೀರಾ ಅಂದರೆ ಸ್ಪೆಷಲಾಗಿ ಯಾರು ಈ ದೇವ್ರನ್ನ ನಂಬ್ತೀರಾ ಇವ್ರಿಗೆ ಈ ದೇವರಿಂದ ಮೆಸೇಜಸ್ನ ಈ ಒಂದು ರೀಡಿಂಗ್ನಲ್ಲಿ ನಾನು ನಿಮಗೆ ಮಾಡ್ತಿದ್ದೀನಿ. ಸೊ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ, ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಅದೊಂದು ರೀಸನ್ಗೋಸ್ಕರ. ಒಂದಷ್ಟು ಮೆಸೇಜಸ್ ನೀವೇನು ತಿಳ್ಕೊಳ್ಳುವಂಥದ್ದಿದೆ, ಫ್ಯೂಚರ್ ಬಗ್ಗೆ ಆಗಿರಲಿ, ಪ್ರೆಸೆಂಟ್ ಬಗ್ಗೆ ಆಗಿರಲಿ, ಇದೆಲ್ಲ ಒಂದು ರೀಸನ್ಗೋಸ್ಕರನೇ ನಡೀತಾ ಇರುವಂಥದ್ದು. ಅದರಿಂದನೇ ನೀವು ಈ ವಿಡಿಯೋನ ನೋಡಿ ಹೆಲ್ಪ್ ಆಗುತ್ತೆ. ನಿಮಗೆ ನಿಮ್ಮ ಲೈಫ್ ಬಗ್ಗೆ ಏನು ತಿಳ್ಕೊಳ್ಳುವಂಥದ್ದಿದೆ ಅಂತ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಕ್ಲಾರಿಫಿಕೇಷನ್ ಸಿಗುತ್ತೆ. ಮತ್ತು ಏನು ಮೆಸೇಜಸ್ ಬೇಕಿದೆ, ಏನು ತಿಳ್ಕೊಳ್ಳುವಂಥದ್ದಿದೆ ಅದೆಲ್ಲ ಯು ವಿಲ್ ಗೆಟ್ ಟು ನೋ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ಪಡಿಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಕಾಳಿ ಮಾತಾಯಿಂದ ನಿಮಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಯಾವ ವಿಷಯಗಳು ನೀವು ತಿಳ್ಕೊಳ್ಳುವಂಥದ್ದಿದೆ ಅಂತ ಈ ವಿಡಿಯೋನಲ್ಲಿ ನಾನು ರೀಡಿಂಗ್ನ ಮಾಡ್ತಿದ್ದೀನಿ. ಈ ದೈವದಿಂದ ನೀವು ತಿಳ್ಕೊಳ್ಳುವಂಥ ಮೆಸೇಜಸ್ ಏನಿದೆ, ವಾಟ್ ಈಸ್ ದ್ಯಾಟ್ ಯು ಶುಡ್ ನೋ ರೈಟ್ ನೌ, ಈ ಕೂಡಲೇ. ಇದು ನಿಮ್ಮ ಬಗ್ಗೆನೇ ಆಗಿರುತ್ತೆ, ನಿಮ್ಮ ಲೈಫ್ ಬಗ್ಗೆ ಆಗಿರುತ್ತೆ. ಸೊ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಫಸ್ಟ್ ಮೆಸೇಜ್ ಬಂದಿರುವಂಥದ್ದು ಇಂಟ್ರಾಸ್ಪೆಕ್ಷನ್. ಸೊ ನೀವು ಪ್ರೆಸೆಂಟ್ನಲ್ಲಿ ಯಾವ ದಾರಿನ ನೀವು ಹುಡುಕಿದ್ದೀರಾ ಅಥವಾ ನೀವು ಆ ದಾರಿನ ಫಾಲೋ ಮಾಡ್ತಾ ಇದ್ದೀರಾ, ಆ ದಾರಿನಲ್ಲಿ ಏನೋ ಒಂದಷ್ಟು ಪ್ರಾಬ್ಲಮ್ಸ್ ಬರಲಿದೆ ಅಂತ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ನೋಡ್ಕೊಂಡು ಹುಷಾರಾಗಿ ನೀನು ಎಫರ್ಟ್ಸ್ನ ಹಾಕಬೇಕಾಗತ್ತೆ. ಏಕೆಂದರೆ ಇಲ್ಲಿ ಏನೋ ಒಂದು ನಿನಗೆ ಸಮಾಧಾನ ಆಗದೇ ಇರುವ ವಿಷಯಗಳು ನಡೆಯುವ ಎಲ್ಲ ಸಾಧ್ಯತೆ ಇದೆ. ಹುಷಾರಾಗಿರುವಂಥ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಇದರಲ್ಲಿ ಮೆಂಟರ್ಶಿಪ್ ಕಾರ್ಡ್ ಕೂಡ ಬಂದಿರೋದ್ರಿಂದ ನೀವು ಒಂದು ಸ್ವಲ್ಪ ಅಡ್ವೈಸ್ ನೀವು ನಂಬುವ ಜನರಿಂದ ತಗೊಳ್ಳುವಂಥದ್ದು ಒಳ್ಳೆಯದು. ಬಟ್ ಇವಾಗ ಪ್ರೆಸೆಂಟ್ನಲ್ಲಿ ನೀವು ಯಾವ ಒಂದು ವಿಷಯಕ್ಕೆ ಕೈ ಹಾಕಿದ್ದೀರಾ, ಯಾವ ಒಂದು ಇದು ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಯೋಚನೆಯಲ್ಲಿದ್ದೀರಾ, ಅದು ನಿಮಗೆ ಪೂರಕವಾಗಿಲ್ಲ, ಇದು ನಿಮಗೆ ಹೆಲ್ಪ್ ಆಗೋದಿಲ್ಲ ಅಂತ ಬರ್ತಾ ಇದೆ. ಓಕೆ, ಸೊ ಅದು ಯಾವುದಾದ್ರೂ ಒಂದು ನಿಮ್ಮ ಏರಿಯಾನಲ್ಲಿ ಇವಾಗ ನೀವು ರೀಸೆಂಟಾಗಿ ಒಂದು ಫ್ಯೂ ಡೇಸಿಂದ ಎಫರ್ಟ್ಸ್ ಹಾಕೋಕ್ಕೆ ಶುರು ಮಾಡಿರ್ಬೋದು. ಅಥವಾ ನೀವು ಇದು ಮಾಡಿದ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ನೀವು ಅಂದ್ಕೊಂಡು ನಂಬಿ ನೀವು ಮುಂದೆ ಹೋಗ್ತಿರ್ಬೋದು. ಆದರೆ ಅದರಲ್ಲಿ ನಿಮಗೆ ಒಳ್ಳೆಯ ರಿಟರ್ನ್ಸ್ ಇಲ್ಲ ಅಂತ ಕೂಡ ಬರ್ತಾ ಇದೆ. ಸೊ ನೀವು ನೋಡಿ ಯೋಚನೆ ಮಾಡಿ, ರೀಸೆಂಟಾಗಿ ಕೆಲವು ವಾರಗಳ ಹಿಂದೆ ನೀವು ಏನು ಮಾಡಿದ್ದೀರಾ, ಹೊಸದಾಗಿ ಏನು ಶುರು ಮಾಡಿದ್ದೀರಾ ಅಂತ ಯೋಚನೆ ಮಾಡಿದ್ರೆ ನಿಮ್ಗೆ ಇದಕ್ಕೆ ಉತ್ತರ ಸಿಗುತ್ತೆ. ಇದು ಒಂದು ಇಂಟ್ರಾಸ್ಪೆಕ್ಷನ್ ಕಾರ್ಡ್ ಬರ್ತಾ ಇದೆ. ಅದಾದ ನಂತರ ನೆಕ್ಸ್ಟ್ ಕಾರ್ಡ್ ಬರ್ತಾ ಇರೋದೊಂದು 2 ಆಫ್ ಕಪ್ಸ್ ಬರ್ತಾ ಇದೆ. ಪಾರ್ಟ್ನರ್ಶಿಪ್, ಕಮಿಟ್ಮೆಂಟ್, ರೀಕನ್ಸಿಲಿಯೇಷನ್ ಕೂಡ ಬರ್ತಾ ಇದೆ. ಇಲ್ಲೇನಾಗಿದೆ ಅಂದರೆ ನೀವು ನಂಬುವ ದೇವರು ಕಾಳಿ ಮಾತಾ ಇದೆಯಲ್ಲ, ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮನ್ನು ಯಾರು ಬಿಟ್ಟು ಹೋಗಿದ್ದಾರೆ ಅಂದರೆ ಅಥವಾ ನಿಮ್ಮ ಪ್ರೀತಿ ವಿಷಯವಾಗಿ ನಿಮಗೆ ನೋವಾಗಿದೆ, ಅದರಿಂದ ನಿಮಗೇನೋ ಮೋಸ ಆಗಿದೆ, ಅಥವಾ ಆ ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂದರೆ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತ ನಿಮಗೆ ಮೆಸೇಜ್ ಬರ್ತಾ ಇದೆ. ಅಂದರೆ ಅವ್ರು ವಾಪಸ್ ಬರ್ತಾರೆ ಲೈಫಿಗೆ, ಇನ್ನೊಂದು 2-3 ವಾರದಲ್ಲಿ ವಾಪಸ್ ಬರ್ತಾರೆ. ರೀಕನ್ಸಿಲಿಯೇಷನ್ ಇದೆ. ಮತ್ತು ಪಾರ್ಟ್ನರ್ಶಿಪ್ ಬಂದಿರೋದ್ರಿಂದ, ಕಮಿಟ್ಮೆಂಟ್ ಬಂದಿರೋದ್ರಿಂದ, ಈಗ ರೀಸೆಂಟಾಗಿ ನೀವು ಯಾರನ್ನಾರು ಇಷ್ಟಪಡ್ತಾ ಇದ್ದೀರಾ ಅಥವಾ ಅವ್ರನ್ನ ನೀವು ಮಾತಾಡಿಸ್ತಿದ್ದೀರಾ, ಅಥವಾ ಈಗ ಬೇಸಿಕ್ಲಿ ನ್ಯೂ ಲವ್ ಅಂತಲೂ ನೋಡೋಕ್ಕೆ ಹೋದಾಗ ಅದರಲ್ಲಿ ಕೂಡ ಪಾಸಿಟಿವ್ ಆಗಿ ರಿಸಲ್ಟ್ಸ್ ಇದೆ. ಸೊ ಎಸ್, ರಿಲೇಟೆಡ್ ಟು ಲವ್ ಲೈಫ್ ಐ ಸಿ ಅ ಲಾಟ್ ಆಫ್ ಗುಡ್ ಚೇಂಜಸ್. ಮತ್ತು ಒಳ್ಳೆಯ ಸಂಬಂಧ ಕೂಡಿ ಬರುವಂಥದ್ದು ಕೆಲವರಿಗೆ, ಆ ಥರ ಲವ್ ರಿಲೇಷನ್ಶಿಪ್ ವಿಷಯವಾಗಿ ಗುಡ್ ನ್ಯೂಸ್ ಇದೆ. ಓಕೆ, ಮತ್ತು ಲವರ್ಸ್ ಕಾರ್ಡ್ ಮತ್ತೆ ಬಂದಿದೆ. ಓಕೆ, ನಿಮ್ಮ ರಿಲೇಷನ್ಶಿಪ್ಸ್ ಹೀಲ್ ಆಗುತ್ತೆ ಅಂತ ಬರ್ತಾ ಇದೆ. ನಿಮ್ಮ ಇಮೋಷನ್ಸ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ನೀವು ತಗೊಳ್ಳುವಂಥ ಸ್ಟೆಪ್ಸ್ನಲ್ಲಿ ನಿಮಗೆ ಮುಂಬರುವ ದಿನಗಳಲ್ಲಿ ಕ್ಲಾರಿಟಿ ಸಿಗುತ್ತೆ ಅಂತ ಕೂಡ ಬರ್ತಾ ಇದೆ. ಸೊ ದೈವದ ಆಶೀರ್ವಾದ ನಿಮ್ಮಲ್ಲಿದೆ. ಈ ಕೂಡಲೇ ಕಮೆಂಟ್ ಮಾಡಿ, ನೀವು ಈ ದೇವ್ರನ್ನ ನಂಬ್ತಿರಲ್ಲ, ಆಶೀರ್ವಾದ ಪಡ್ಕೊಳ್ಳಿ, ಕಮೆಂಟ್ ಮಾಡಿ.
ಸೆವೆನ್ ಆಫ್ ಫೈರ್ ಬರ್ತಾ ಇದೆ, ಚಾಲೆಂಜ್, ಡಿಟರ್ಮಿನೇಷನ್ ಮತ್ತು ರೆಸಿಸ್ಟೆನ್ಸ್ ಬರ್ತಾ ಇದೆ. ನೀವು ಕೆಲಸಕ್ಕೆ ಏನಾದರೂ ಕೈ ಹಾಕಿದ್ದೀರಾ, ಏನೋ ಒಂದು ಇದು ಕರಿಯರ್ ವಿಷಯವಾಗಿ ಬಂದಿರುವಂಥ ಕಾರ್ಡ್. ಇಲ್ಲೇನಾಗ್ತಾ ಇದೆ ಅಂದರೆ ನಿಮಗೆ ಅಗೇನ್ಸ್ಟ್ ಆಗಿ ವಿರೋಧಿಗಳಿದ್ದಾರೆ. ಅವರು ನಿಮ್ಮ ಏಳಿಗೆನ ಬಯಸದೆ ನಿಮಗೆ ನೋವು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗೂ ನೀವಿನ್ನೂ ಪ್ರಿಪೇರ್ ಆಗಿಲ್ಲ, ನಿಮಗೆ ಗೊತ್ತಾಗ್ತಾನೇ ಇಲ್ಲ. ಅಂದರೆ ನೀವು ಕೆಲಸ ಕಾರ್ಯದಲ್ಲಿ ನಂಬುವಂಥ ಜನರಿಂದಾನೇ, ಮೇ ಬಿ ಪಾರ್ಟ್ನರ್ಸಿಂದ ನೋವಿರ್ಬೋದು, ಅಥವಾ ನೀವು ತೊಗೊಳ್ಳೋಂಥ ಡಿಸಿಷನ್ಸ್ನಲ್ಲಿ ಏನೋ ಒಂಚೂರು ಏರುಪೇರಾಗುವಂಥದ್ದು, ಅಥವಾ ತುಂಬ ಎಫರ್ಟ್ಸ್ನ ಹಾಕುವಂಥದ್ದು. ಬೇಸಿಕ್ಲಿ ಸ್ಟ್ರೆಸ್ ನೋಡ್ತಾ ಇದ್ದೀನಿ ಅಂದರೆ ನೀವಿನ್ನೂ ಪ್ರಿಪೇರ್ ಆಗಿಲ್ಲ. ನೀವು ಡಿಟರ್ಮೈಂಡ್ ಆಗಿ ಹೌದು ನಾನು ಇದನ್ನು ಬಿಟ್ಕೊಡೋದಿಲ್ಲ, ನಾನು ಗೆಲ್ತೀನಿ ಅನ್ನುವಂಥ ಒಂದು ಶ್ರದ್ಧೆಯನ್ನು ಇಟ್ಕೊಂಡು ನೀವು ಮುಂದುವರೆದ್ರೆ ನೀವು ಇದರಲ್ಲಿ ಫ್ರೂಟ್ಫುಲ್ ಆಗಿರುವಂಥ ರಿಸಲ್ಟ್ಸ್ ನೋಡ್ತೀರಾ ಅಂತ ಬರ್ತಾ ಇದೆ. ಅದಾದ ನಂತರ ಮೂನ್ ಕಾರ್ಡ್ ಬರ್ತಾ ಇದೆ, ಇಂಟ್ಯೂಷನ್, ಇಲ್ಯೂಷನ್, ರಿವಿಲೇಷನ್ ಬರ್ತಾ ಇದೆ. ಒಂದು ಕಹಿಯಾದ ಸತ್ಯವನ್ನು ನೀವು ಇವಾಗ ಇತ್ತೀಚೆಗೆ ತಿಳ್ಕೊಂಡಿರಬಹುದು, ಅದು ನಿಮಗೆ ನೋವು ಕೊಟ್ಟಿರಬಹುದು. ರಿವಿಲೇಷನ್ ಬಂದಿರೋದ್ರಿಂದ ನಿಮಗೆ ಕ್ಲಾರಿಟಿ ಇಲ್ಲದೆ ಇರುವಂಥ ವಿಷಯಗಳಲ್ಲಿ ನಿಮಗೆ ಹೆಚ್ಚು ಏನು ಹೇಳ್ತಾರೆ ಬಗೆಹರಿಸ್ಕೊಂಡಂಗೆ ಆಗಿದೆ ಅಂತಲೂ ಹೇಳ್ಬೋದು. ಅಂದರೆ ನಿಮಗೆ ಇದು ಡೌಟ್ ಇದೆ, ಇದೇನಾಗುತ್ತೋ ಆ ಥರ ಒಂದು ಡೌಟ್ಫುಲ್ ಸಿಚುವೇಶನ್ ಏನಿತ್ತು ಅದನ್ನು ನೀವು ಮೀರಿಸಿ ಹೋಗಿದ್ದೀರಾ. ಆದರೆ ಅದು ಕಟುವಾದ ಸತ್ಯ ನಿಮಗೆ ನೋವು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಮೂನ್ ಬಂದಿರೋದ್ರಿಂದ ಸ್ವಲ್ಪ ಮೂಡ್ ಸ್ವಿಂಗ್ಸು ಕೂಡ ನಾನು ನೋಡ್ತಾ ಇದ್ದೀನಿ ಕೆಲವರಿಗೆ. ಅಂದರೆ ಇದೇನಾಗುತ್ತೆ ಅಂದರೆ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲ ಮೆಸೇಜಸ್ಸು ನಿಮಗೆ ಅನ್ವಯ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ನಿಮ್ಗೆ ಆಗತ್ತೆ. ಈಗ ನಾನು ಏನೋ ಒಂದು ಹೇಳ್ತಾ ಇದ್ದೀನಿ, ಹೌದು ಇದು ನಾನು ಕನೆಕ್ಟ್ ಮಾಡಿಕೊಂಡೆ, ಹೌದು ಇದು ನನಗೆ ಹೆಲ್ಪ್ ಆಗ್ತಾ ಇದೆ ಅಂದಾಗ ಅದು ನಿಮಗೆ ಮೆಸೇಜ್. ಆದರೆ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅದು ಏನೋ ನಿಮ್ಮ ಲೈಫಿಗೆ ಅಳವಡಿಸ್ಕೊಳಕ್ಕೆ ಆಗ್ತಾ ಇಲ್ಲ, ಅದು ಅರ್ಥನೇ ಇಲ್ಲ ಅನ್ನಿಸ್ತಾ ಇದೆ ಅಂದರೆ ಆ ಮೆಸೇಜ್ ನಿಮ್ಗಲ್ಲ. ಆ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ಏಕೆಂದರೆ ಇದು ಜನರಲ್ ರೀಡಿಂಗ್ ಆದಾಗ ನಾವು ಎಷ್ಟೋ ಎನರ್ಜೀಸ್ನ ಪಿಕ್ ಮಾಡ್ತೀವಿ ಅಲ್ವಾ. ಅದು ಕೆಲವರಿಗೆ ಉಪಯೋಗ ಆಗುತ್ತೆ, ಕೆಲವರಿಗೆ ಉಪಯೋಗ ಆಗೋದಿಲ್ಲ, ಅಷ್ಟೇ ವಿಷಯ. ಅದಕ್ಕೆ ನಾವು ಇದನ್ನು ಜನರಲ್ ರೀಡಿಂಗ್ ಅಂತ ಹೇಳೋದು. ಇಂಡಿವಿಜುವಲ್ ಆಗಿ ಬೇಕಿದೆ ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ನಾನು ಟೀ ಲೀಫ್ ಮೆಸೇಜಸ್ನ ಕೂಡ ಒಂದಷ್ಟು ತೆಗೆದಿದ್ದೀನಿ, ಎಷ್ಟೋ ಮೆಸೇಜಸ್ ಬಂದಿದೆ ಕಾಳಿ ಮಾತೆಯಿಂದ. ಸೊ ನೀವು ನಂಬುವ ದೈವ ಕಾಳಿ ಆಗಿದ್ದರೆ ಮೆಸೇಜಸ್ ಕೆಲವರಿಗಿದೆ ನೋಡಿ. ಬ್ರೋಕನ್ ರಿಂಗ್ ಬರ್ತಾ ಇದೆ, ಪಾರ್ಟಿಂಗ್ ಆಫ್ ದ ವೇಸ್ ಇನ್ ಈದರ್ ರೊಮ್ಯಾನ್ಸ್ ಆರ್ ಬಿಸ್ನೆಸ್. ಸೊ ನಾನು ಆಗಲೇ ನಿಮಗೆ ಕೆಲವರಿಗೆ ಹೇಳಿದ್ದೆ, ಬಿಸ್ನೆಸ್ ವಿಷಯವಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಅಥವಾ ನೀವು ನಂಬುವ ಜನರು ನಿಮಗೆ ಒಂದು ರಾಂಗ್ ಆಗಿರುವಂಥ ಅಡ್ವೈಸ್ ಕೊಟ್ಟು ನಿಮಗೆ ಮೋಸ ಮಾಡ್ಬೋದು. ಅಂದರೆ ಇಲ್ಲಿ ಅಗೇನ್ಸ್ಟಾಗಿ ರಾಡ್ಸ್ ಬಂದಿದೆ. ಸೊ ಇದು ಒಂದು ರೀತಿಯಾದ ಪ್ರಾಬ್ಲಮ್ಯಾಟಿಕ್ ವಿಷಯನೇ, ಹುಷಾರಾಗಿರಿ ಅಂತ ಹೇಳಿದ್ದೆ ನಾನು. ಅದಕ್ಕೆ ಬ್ರೋಕನ್ ರಿಂಗ್ ಬರ್ತಿರೋದ್ರಿಂದ ನೀವೇನೋ ಒಂದು ಎಫರ್ಟ್ಸ್ ಹಾಕ್ಬೋದು, ಅದು ನಿಮಗೆ ಫಲ ಕೊಡದೇ ಇರಬಹುದು ಅಂತ ಕೂಡ ಬರ್ತಾ ಇದೆ. ಇದು ಈ ಎನರ್ಜಿ ಇರೋದು 2 ತಿಂಗಳಿಗೆ, ಇದು ಯಾವಾಗಾದರೂ ಆಗಬಹುದು. ಓಕೆ, ಸ್ಪೆಷಲಾಗಿ ನಾನು ಬ್ರೋಕನ್ ರಿಂಗ್ ಇದು ನಾನು ಮದುವೆ ರಿಲೇಷನ್ಶಿಪ್ಪಿಗೆ ನೋಡ್ತಾ ಇಲ್ಲ, ಇದು ನಿಮ್ಮ ಬಿಸ್ನೆಸ್ ಕೆಲಸ ಕಾರ್ಯಗಳಿಗೆ ನೋಡ್ತಾ ಇರುವಂಥದ್ದು. ಓಕೆ, ಸೀಕ್ರೆಟ್ ಅಡ್ಮೈರರ್ ಬರ್ತಿರೋದ್ರಿಂದ ನಿಮ್ಮನ್ನು ಇಷ್ಟ ಯಾರೋ ಪಡ್ತಾ ಇದ್ದಾರೆ, ಅವರು ಅದನ್ನು ವ್ಯಕ್ತಪಡಿಸ್ತಾರೆ, ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ ಬರುವ ದಿನಗಳಲ್ಲಿ ಅಂತ ಬರ್ತಾ ಇದೆ. ಸೀಕ್ರೆಟ್ ಅಡ್ಮೈರರ್ ಮೆಸೇಜ್ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ನ್ಯೂ ಕ್ರಿಯೇಟಿವ್ ಐಡಿಯಾಸ್, ನ್ಯೂ ವೆಂಚರ್ಸ್, ಅ ಫ್ರೆಶ್ ಸ್ಟಾರ್ಟ್. ಕೆಲವರಿಗೆ ಹೊಸ ಕೆಲಸ ಅಥವಾ ಬೇರೆ ಕಂಟ್ರಿಗೆ ಟ್ರಾವೆಲ್ ನೋಡ್ತಾ ಇದ್ದೀನಿ. ಮತ್ತು ಅವರ ಒಂದು ಕ್ರಿಯೇಟಿವಿಟಿಯಿಂದ, ಅವರ ಪ್ಯಾಷನಿಂದ ಉನ್ನತ ಮಟ್ಟದ ಸ್ಥಾನವನ್ನು ಗಳಿಸುವಂಥದ್ದು, ಮುಂದೆ ಹೋಗುವಂಥದ್ದನ್ನ ನೋಡ್ತಾ ಇದ್ದೀನಿ. ಆಫರ್ಸ್ ಬರುವಂಥದ್ದು, ಬಿಸ್ನೆಸ್ ಆಫರ್ಸ್ ಬರುವಂಥದ್ದು, ಪಾರ್ಟ್ನರ್ಶಿಪ್ ಆಗುವಂಥದ್ದು. ಸ್ಪೆಷಲಾಗಿ ನೀವು ನೋವಲ್ಲಿದ್ದೀರಾ, ತುಂಬ ಕಷ್ಟ ಆಗ್ತಾ ಇದೆ, ನಾನು ಅಂದ್ಕೊಂಡಿದ್ದಂಗೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ನಿರಾಶೆಯಲ್ಲಿದ್ದೀರಾ ಅಂದರೆ ಇದಕ್ಕೆ ಒಂದು ಒಳ್ಳೆಯ ಉತ್ತರ ಸಿಕ್ಕಿದೆ. ಚೇಂಜ್ ಬರ್ತಾ ಇದೆ, ನಿಮಗೆ ಐಡಿಯಾಸ್ ಬರುತ್ತೆ, ಐಡಿಯಾಸಿಂದ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಅಂತ ಬರ್ತಾ ಇದೆ. ಸೊ ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಯು ಆರ್ ಆನ್ ದ ರೈಟ್ ಪಾತ್ ರಿಗಾರ್ಡಿಂಗ್ ಸಮ್ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್. ಆ್ಯರೋ ಬರ್ತಿರೋದ್ರಿಂದ ನೀವೇನೇನು ಮಾಡ್ತಾ ಇದ್ದೀರಾ ಸರಿ ಅಂತ ಅಲ್ಲ, ಕೆಲವೊಂದು ಡಿಸಿಷನ್ಸ್ ಅಥವಾ ಕೆಲವೊಂದು ನಿಮ್ಮ ಲೈಫ್ ಏರಿಯಾಸ್ಗೆ ಪಡುವಂಥ ವಿಷಯಗಳಲ್ಲಿ ನಿಮಗೆ ಸಕ್ಸಸ್ ಇದೆ ಅಂತ ಬರ್ತಾ ಇದೆ. ಸೊ ಸ್ಪೆಷಲಾಗಿ ಇವಾಗ ಇದೇನಾಗಿರ್ಬೋದು ಅಂದರೆ ನೀವು ಕೆಲಸದ ವಿಷಯವಾಗಿ ಏನಾದ್ರು ಡಿಸಿಷನ್ ತೊಗೊಳ್ತಾ ಇದ್ದೀರಾ, ಅಥವಾ ಜಾಬ್ ಚೇಂಜ್ ಮಾಡಬೇಕು, ಅಥವಾ ಏನೋ ಒಂದು ಮಾಡಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿದ್ದೀರಾ ಅಂದರೆ ಅದು ಗುರಿ ಸರಿಯಾಗೇ ಇದೆ, ಆ ನಿಲುವು ಸರಿಯಾಗಿದೆ ಅಂತ ಬರ್ತಾ ಇದೆ. ಓಕೆ, ಇದೊಂದು ಮೆಸೇಜ್ ಆಗಿದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಬಿವೇರ್ ಆಫ್ ಸೆಲ್ಫ್ ಡಿಲ್ಯೂಷನ್ ಬರ್ತಾ ಇದೆ. ಒಂದೊಂದು ಸಲ ನಿಮ್ಮ ಭ್ರಮೆ, ನಿಮ್ಮ ಯೋಚನೆ
ಅದು ನಿಮ್ಮನ್ನೇ ತುಳಿದು ಬಿಡ್ಬೋದು. ಸೊ ಅದು ಕೂಡ ಇದೆ ವಿಷಯ. ಏನಂದರೆ ಇವ್ರು ಹೀಗಾಗಿರ್ಬೋದಾ, ಅವರ ತುಂಬ ಅನುಮಾನ ಪಡೋದು ಒಳ್ಳೆಯದಲ್ಲ. ಈಗ ಎಚ್ಚರಿಕೆ ಆಗಿರಿ ಅಂದರೆ ಎಲ್ಲರನ್ನೂ ಅನುಮಾನಿಸಿ ಅಂತ ಅಲ್ಲ. ಎಚ್ಚರಿಕೆ ಆಗಿರಿ ಅಂದರೆ ಅವ್ರು ನಡ್ಕೊಳ್ಳುವಂಥ ವಿಷಯನ ಗ್ರಹಿಸ್ಕೊಂಡು ಅರ್ಥ ಮಾಡಿಕೊಂಡು ಒಂದು ನಿಲುವನ್ನು ಪಡಿಬೇಕಾಗತ್ತೆ. ಒಂದೊಂದು ಸಲ ಒಳ್ಳೆಯವ್ರನ್ನೂ ನೀವು ಕೆಟ್ಟವ್ರ ಥರ ನೋಡಿಬಿಡ್ತೀರಾ. ಸೊ ಆ ಒಂದು ಸೆಲ್ಫ್ ಡಿಲ್ಯೂಷನಿಂದ, ಆ ಒಂದು ಭ್ರಮೆಯಿಂದ ಆಚೆ ಬನ್ನಿ ಅಂತ ಬರ್ತಾ ಇದೆ. ಎಲ್ಲರೂ ಕೆಟ್ಟವರು ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ. ಫ್ಲವರ್ಸ್ ಬರ್ತಿರೋದ್ರಿಂದ ಹ್ಯಾಪಿನೆಸ್ ಕಾರ್ಡ್ ಬರ್ತಾ ಇದೆ. ಇನ್ನು ಕೆಲವರಿಗೆ 2 ತಿಂಗಳು ಅದ್ಭುತವಾಗಿರುತ್ತೆ. ಒಳ್ಳೆಯ ಹ್ಯಾಪಿ ಲೈಫ್, ಸ್ಮೂತಾಗಿರುತ್ತೆ, ಟ್ರಾವೆಲ್ ಇದೆ, ಒಂದು ಒಳ್ಳೊಳ್ಳೆ ಜಾಗಕ್ಕೆ ಹೋಗುವಂಥದ್ದು, ಫ್ಯಾಮ್ಲಿ ಜೊತೆ ಹೋಗುವಂಥದ್ದು, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ, ನಿಮ್ಮ ಲವರ್ ಜೊತೆ ಟ್ರಾವೆಲ್ ಮಾಡುವಂಥದ್ದು, ಒಂದೊಳ್ಳೆಯ ಎಕ್ಸ್ಪೀರಿಯನ್ಸ್, ಫ್ಲವರ್ಸ್ ಜಾಸ್ತಿ ಇರುವಂಥ ಕಡೆಗೆ ಹೋಗುವಂಥದ್ದು. ಸೊ ಸಮ್ ಟ್ರಿಪ್, ನೇಚರ್ ಇರುವಂಥ ಕಡೆಗೆ ಟ್ರಿಪ್ ಹೋಗುವಂಥದ್ದು ನೋಡ್ತಾ ಇದ್ದೀನಿ ಕೆಲವರು. ಅದು ಮಾಡ್ತಾರೆ ಮುಂದೆ. ಫೈನಾನ್ಷಿಯಲ್ ಗೇನ್ ಯೂಶಲಿ ಕಮಿಂಗ್ ಫ್ರಮ್ ಸಮಥಿಂಗ್ ಯು ಡಿಡ್ ಇನ್ ದ ಪಾಸ್ಟ್. ಸೊ ನೀವು ಹಿಂದೆ ಏನೋ ಒಂದು ಎಫರ್ಟ್ಸ್ ಹಾಕಿದ್ರಿ, ಏನೋ ಒಂದು ಬಿಸ್ನೆಸ್ಸಿಗೆ ಕೈ ಹಾಕಿದ್ರಿ, ಅಥವಾ ಶೇರ್ ಮಾರ್ಕೆಟ್ಗೆ ದುಡ್ಡು ಹಾಕಿದ್ರಿ, ಅದರಲ್ಲಿ ನಿಮ್ಗೆ ಇವಾಗ ಲಾಭ ಬಂದಿಲ್ಲ, ಕೈ ಬಿಟ್ಬಿಟ್ಟಿದ್ದೀರಾ ಅಂದರೆ ಹಿಂದೆ ನೀವೇನೋ ಮಾಡಿರುವಂಥ ಕೆಲಸದಿಂದ ನಿಮಗೆ ಲಾಭ ಇವಾಗ ಬರ್ತಾ ಇದೆ. ಇನ್ನೊಂದು 2 ತಿಂಗಳಲ್ಲಿ ನೀವು ಹಿಂದೆ ಪಟ್ಟಿರುವಂಥ ಶ್ರಮಕ್ಕೆ ಲಾಭ ಬರಲಿದೆ ಅಂತಲೂ ಬರ್ತಾ ಇದೆ. ಇದು ನೀವು ನಂಬುವಂಥ ದೈವದಿಂದ ಬರುವಂಥ ಮೆಸೇಜಸ್ ಆಯಿತಾ. ಇದು ನಾನು ಇವತ್ತೇನು ಮಾಡ್ತಾಯಿದ್ದೀನಿ, ಇದೆಲ್ಲ ಮೆಸೇಜಸ್ ನೀವು ಈ ದೇವ್ರನ್ನ ಪರಿಪೂರ್ಣವಾಗಿ ನಂಬ್ತೀರಾ ಅಂದರೆ ಈ ಮೆಸೇಜ್ ನಿಮಗೇನೆ ಅನ್ವಯಿಸುತ್ತೆ. ಟೈಮ್ ಟು ಆ್ಯಕ್ಟ್ ಬರ್ತಾ ಇದೆ. ಸೊ ನಿಮ್ಮಲ್ಲಿ ಕಾಳಿ ಮಾತೆ, ಲಯನ್ ಎಲ್ಲ ಸ್ಟ್ರೆಂತ್ ಮತ್ತು ಸ್ಟ್ರಾಂಗ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಿಮಗೆ ಲಯನ್ ಬಂದಿದೆ. ಸೊ ಇದರ ಅರ್ಥ ಏನು ಅಂದರೆ ನಿಮ್ಮಲ್ಲಿ ಅಷ್ಟು ಒಳ್ಳೆಯ ಪವರ್ ಇದೆ, ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಮತ್ತು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅಂದರೆ ಅದರಲ್ಲೂ ಕೂಡ ನೀವು ಜಯಿಸ್ತೀರಾ, ಸಕ್ಸಸ್ ನೋಡ್ತೀರಾ. ಏನಾದರೂ ಪ್ರಾಬ್ಲಮ್ ಆಗಿದೆ, ಹೆಲ್ತ್ ಬಿಡಾಯಿಸ್ತಾ ಇದೆ, ಅದನ್ನು ನೀವು ಚೇತರಿಸ್ಕೊಳ್ತೀರಾ, ಸರಿ ಮಾಡ್ಕೊಳ್ತೀರಾ ಅಂತ ಬರ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಸೊ ಮೇ ಬಿ ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಯಾರ ಜೊತೆನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಅವ್ರು ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅವರು ನಿಮ್ಮನ್ನು ಏನೋ ಇದರಿಂದನೇ ಹೀಗಾಗಿದೆ ಆ ಥರ ನಿಮ್ಮನ್ನು ಒಂದು ರಾಂಗ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಬಗೆಹರಿಸ್ಕೊಳ್ಳಿ ಅಂತ ಬರ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರೋದ್ರಿಂದ, ವಾಲ್ ಇರೋದ್ರಿಂದ ಅವರ ನಡುವೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಆಗಿದೆ, ಒಂದು ಗೋಡೆ ಥರ ಮೂಡಿದೆ, ಅವ್ರು ಮಾತಾಡ್ತಿಲ್ಲ. ಸೊ ಅದನ್ನು ನೀವು ಬಗೆಹರಿಸ್ಕೋಬಹುದು. ಬಗೆಹರಿಸ್ಕೊಂಡ್ರೆ ಒಳ್ಳೆಯದೇನೆ. ಯಾಕೆಂದರೆ ಪ್ರಾಬ್ಲಮ್ಸ್ನ ಸರಿ ಮಾಡ್ಕೋಬಹುದು, ಸರಿ ಆಗತ್ತೆ ಅಂತಲೇ ಇದೆ. ಅವ್ರನ್ನ ನೀವು ಕಳ್ಕೊಳ್ತೀರಾ ಅಂತ ಬರ್ತಾ ಇಲ್ಲ, ಸರಿ ಆಗುತ್ತೆ ಅಂತಲೇ ಬರ್ತಾ ಇದೆ. ಸೊ ಇನ್ನು ಕೆಲವು ಮೆಸೇಜಸ್ನ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ಲೆಟ್ಸ್ ಸಿ ಇನ್ನು ಏನು ಮೆಸೇಜಸ್ ನಿಮಗೆ ದೇವರಿಂದ ಸಿಗಲಿದೆ ಅಂತ. ಯೂನಿವರ್ಸ್ ಬರ್ತಿದೆ. ಅಫ್ಕೋರ್ಸ್ ಇದೊಂಥರ ಬ್ಲೆಸ್ಸಿಂಗ್ ಕಾರ್ಡ್ ಅಂತಲೇ ನಾವು ಹೇಳ್ತೀವಿ ಯಾವಾಗಲೂ. ದೇವರು ನಿಮ್ಮನ್ನು ನೀವು ಯಾವ ರೀತಿಯಾದ ಎಫರ್ಟ್ಸ್ ಹಾಕ್ತಿದ್ದೀರಾ, ನೀವು ಮುಂದೆ ಲೈಫ್ನಲ್ಲಿ ಹೋಗ್ತಾ ಇದ್ದೀರಾ, ಎಲ್ಲನೂ ನೋಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಒಳ್ಳೆಯ ಉತ್ತರ ಸಿಗಲಿದೆ ಅಂತಲೇ ಬರ್ತಾ ಇದೆ. ಸೊ ನೀವು ಏನು ಯೋಚನೆ ಮಾಡ್ತೀರಾ, ಏನು ಫೀಲ್ ಮಾಡ್ತೀರಾ, ಯಾವ ಆ್ಯಕ್ಷನ್ಸ್ ತೊಗೊಳ್ತೀರಾ, ಆ ವಿಷಯವಾಗಿ ರೆಸ್ಪಾನ್ಸಿಬಲಾಗಿ ಇರಬೇಕಾಗತ್ತೆ ಅಂತ ಬರ್ತಾ ಇದೆ. ಆ್ಯಂಡ್ ದೆನ್ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ ಕೆಲವರಿಗೆ. ಇದರ ಅರ್ಥ ಏನು ಅಂದರೆ ಸರಿಯಾಗಿ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ, ಅದರಿಂದನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರ್ಡ್ ಬಂದಿರುವಂಥದ್ದು. ಸೊ ಥ್ರೋಟ್ ಚಕ್ರ ಅಂದರೆ ಏನು, ಸರಿಯಾಗಿ ಮಾತಾಡೋಕ್ಕಾಗಲ್ಲ, ಮಾತಾಡೋಕ್ಕೆ ಭಯ, ಈ ಥರ ಎಲ್ಲ ಕೆಲವರಿಗೆ ಥ್ರೋಟ್ ಚಕ್ರ ಬ್ಲಾಕ್ ಆಗಿರೋದ್ರಿಂದನೇ ಹೀಗಾಗಿದೆ. ನೀವು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಕೇಳಿದರೆ ಮೇ ಬಿ ಚಾಂಟಿಂಗ್ ಮಾಡಿ, ಕಾಳಿ ಮಾತಾದು ಚಾಂಟಿಂಗ್ ಮಾಡಿ, ದೇವರ ಹೆಸರು ಹೇಳ್ಕೊಂಡು ಸ್ವಲ್ಪ ಪೂಜೆ ಮಾಡಿ, ಇದೆಲ್ಲ ನಿಮಗೆ ಈ ಒಂದು ಥ್ರೋಟ್ ಚಕ್ರನ ಸರಿ ಮಾಡ್ಕೊಳ್ಳೋಕ್ಕೂ ಒಳ್ಳೆಯದಾಗುತ್ತೆ. ಮೆಡಿಟೇಷನ್ ಕೂಡ ಹೆಲ್ಪ್ ಆಗುತ್ತೆ. ಯೂಶಲಿ ಚಕ್ರಾಸ್ನ ಅಲೈನ್ ಮಾಡ್ಕೋಬೇಕು ಅಂತ ಇದೆ ಅಂದರೆ ಯು ಕ್ಯಾನ್ ಮೆಡಿಟೇಟ್. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಮೂವಿಂಗ್ ಆನ್ ಬರ್ತಾ ಇದೆ. ಕೆಲವರು ನಾನೇನು ನೋಡ್ತಾ ಇದ್ದೀನಿ, ಜಾಬ್ ಚೇಂಜ್ ನೋಡ್ತಾ ಇದ್ದೀನಿ. ಕೆಲವರಿಗೆ ಜಾಬ್ ಚೇಂಜ್ ಖಂಡಿತವಾಗ್ಲೂ ಇದೆ. ಅವ್ರಿಗೇನೋ ಒಂದು ನೋವಿದೆ, ಅವ್ರಿಗೆ ನಿರಾಶೆ ಇದೆ, ಖುಷಿ ಇಲ್ಲ. ಓಕೆ, ಕೆಲಸದಲ್ಲಿ ಖುಷಿ ಇಲ್ಲ, ನಂಗೆ ಸಾಕಾಯಿತು ಅನ್ನುವಂಥ ಒಂದು ಫೀಲ್ ಬಂದುಬಿಟ್ಟಿದೆ. ಅವ್ರಿಗಿನ್ನ ಕೆಲಸ ಮಾಡುವಂಥ ಒಂದು ಪೇಷನ್ಸ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಆ ಜಾಗದಲ್ಲಿ. ಅವ್ರಿಗೆ ಇನ್ನೊಂದು 6 ತಿಂಗಳಲ್ಲಿ ಟ್ರಾನ್ಸಿಷನ್ ನೋಡ್ತಾ ಇದ್ದೀನಿ. ಅಂದರೆ ಬೇರೆ ಜಾಗಕ್ಕೆ ಹೋಗೋದು, ಬೇರೆ ಆಫರ್ ಸಿಗುವಂಥದ್ದು, ಜಾಬ್ ಚೇಂಜ್ ಅಂತೂ ಗ್ಯಾರಂಟಿ 6 ತಿಂಗಳೊಳಗಡೆ ಇದೆ. ಅಂದರೆ ಯಾರಿಗೆ ಆ ಒಂದು ಪ್ರೆಸೆಂಟ್ ಜಾಬ್ನಲ್ಲಿ ಖುಷಿ ಇಲ್ದಿರೋರಿಗೆ ಜಾಬ್ ಚೇಂಜ್ 6 ಮಂತ್ಸ್ನಲ್ಲಿ ನಾನು ನೋಡ್ತಾ ಇದ್ದೀನಿ. ಪ್ರಾಸ್ಪೆರಿಟಿ ಬಿಗಿನ್ಸ್. ಈ ಕಾರ್ಡ್ ಏನಕ್ಕೆ ಬರ್ತಾ ಇದೆ ಅಂದರೆ, ಈಗ ರಿಲೇಟೆಡ್ ಟು ನೀವೇನಾದರೂ ಅಗ್ರಿಕಲ್ಚರಲ್ ವಿಷಯವಾಗಿ ಏನಾದರೂ ಮಾಡಬೇಕು ಅಂತ ಇದ್ದೀರಾ ಅಂದರೆ ಟೈಮ್ ಚೆನ್ನಾಗಿದೆ ಒಂದು.
ಹಾಗೂ ಭೂಮಿ ವಿಷಯವಾಗಿ ನೀವೇನಾದರೂ ಬೇಸಿಕ್ಲಿ ನೀವೇನೋ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ನಾನೇನು ಹೇಳ್ತೀನಿ ಅಂದರೆ ಇವತ್ತಿಂದ 30 ದಿನದ ಒಳಗಡೆ, ಓಕೆ, ವಿತಿನ್ 30 ಡೇಸ್ ನೀವು ಅರ್ತ್ ರಿಲೇಟೆಡ್ ವಿಷಯವಾಗಿ ಇನ್ವೆಸ್ಟ್ ಮಾಡಿದ್ರೆ, ಅಂದರೆ ಮನೆ ತೊಗೊಳ್ಳೋದು ಅಥವಾ ಭೂಮಿನ ತೊಗೊಳ್ಳೋದು ಅಥವಾ ಮನೆ ಕಟ್ಟಿಸುವಂಥದ್ದು, ಫ್ಲ್ಯಾಟ್ ತೊಗೊಳ್ಳುವಂಥದ್ದು, ಅಗ್ರಿಕಲ್ಚರಲ್ ವಿಷಯವಾಗಿ ಏನಾದರೂ ಇನ್ವೆಸ್ಟ್ ಮಾಡುವಂಥದ್ದು, ಇದೇನೇ ಲ್ಯಾಂಡಿಗೆ ಸಂಬಂಧಪಟ್ಟ ಡಿಸಿಷನ್ಸ್ನ ನೀವು 30 ದಿನದ ಒಳಗಡೆ ತೊಗೊಳ್ತೀರಾ, ನಿಮ್ಗೆ ಅದರಲ್ಲಿ ಲಾಂಗ್ ಟರ್ಮ್ ಲಾಭ ಇದೆ ಅಂತ ಬರ್ತಾ ಇದೆ. ಓಕೆ, ಇದೆಲ್ಲ ಮೆಸೇಜಸ್ ಆಗಿತ್ತು. ಐ ಹೋಪ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ನಿಮ್ಗೆ ಈ ಥರ ವೀಡಿಯೋಸ್ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.